30 crores ಎಲ್ಲ ಡೆವಲಪ್ ಆಗ್ತಿದೆ IRB ಪೊಲೀಸ್ ಇಂಡಿಯಾ ರಿಸರ್ವ್ ಬಿಟ್ಟಾರೆ. ಹೌದು ಸರ್, ಅದಕ್ಕೆ ಆಲ್ಮೋಸ್ಟ್ ಒಂದು 50 years 60 years ನಾವು ಯುಟಿಲೈಸ್ ಮಾಡಿರಲಿಲ್ಲ. ಹಿಂದೆ ನಾವು 1800 acres ಜಾಗ ನಾವು ಬರೀ 900 acres ಮಾತ್ರ ಯೂಸ್ ಮಾಡ್ತೀವಿ. ಯಾವುದು ಅನ್ಯುಟಿಲೈಸ್ಡ್ ಲ್ಯಾಂಡ್ ಇರುತ್ತೆ ಅದನ್ನು ನಾವು ವಾಪಸ್ ಆ ಥರ. ಹಾಗಾಗಿ ಇದು ರೋಡಿಂದ ಇಲ್ಲಿಂದ ಇರೋದೆಲ್ಲ 8 up to 9 ಎಷ್ಟು 9 ಎಕರೆ 36 2 ಗಂಟೆ ಕಡಿಮೆ ಹಾಕಿದ್ರೆ ಡಿಸಿಎಲ್ ಟೌನ್ಶಿಪ್ ಇದೆ. ಇನ್ನೊಂದು ಚಿಕ್ಕ ಅಲ್ಲಿ ನಾನು ಚೆಕ್ ಮಾಡಿ ರೋಡ್ ಫೇಸ್ ಎಷ್ಟು ಬರ್ತಾ ಇದೆ ಸರ್ ಅರೌಂಡ್ 100 ಮೀಟರ್ ಇದೆ. 350 meters road depth ಎಷ್ಟಿದೆ? depth 160 meters. ಅದು ನಿಮ್ಮದು ರೆವಿನ್ಯೂದಲ್ಲಿ ಒಂದು ಇದೆಯಲ್ಲ ತೋರಿಸಿ ನಿಶಾಂಕ್ ಮಾಡ್ತಾರೆ 70 ಕೋಟಿ ನಾರ್ತ್ ಕರ್ನಾಟಕ ಎಲ್ಲ ಸೇರಿ ಎಲ್ಲ ಇದು ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಅಂತ ಮಾಡಿ ಜಾಗದೇ ಲೇಟ್ ಮಾಡಿದ್ರು. ಮೊದಲು ಅಲ್ಲೆಲ್ಲ ತೋರಿಸಿದ್ರು. ಲಾಸ್ಟ್ ಟೈಮ್ ಬಂದಾಗ ಟ್ರೈನಿಂಗ್ ಸೆಂಟರ್ ಬಂದಿದ್ದೆ ನನಗೆ. ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ MP ಆಗಿರ್ತಕ್ಕಂಥ KH ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಈ ರಾಜಧಾನಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಒಂದು ಪ್ರಯತ್ನದಿಂದ ಒಂದು KCV ಅಂತೇಳಿ ಪ್ರಯತ್ನ ಮಾಡಿದ್ರು. ಏಷ್ಯಾದಲ್ಲೇ ನಂಬರ್ 1. ನಾವು ಮೈನ್ ಇರಿಗೇಷನ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾಯಿದ್ವಿ. KCV ಆದಮೇಲೆ ಸೇಮ್ ಥಿಂಗ್ HN ವ್ಯಾಲಿಗೆ ಮಾಡ್ತಾಯಿದ್ವಿ. ಈಗ ನಾವು ಬಂದಮೇಲೆ ಹೋದ ವರ್ಷ ಬಜೆಟ್ 1081 ಕೋಟಿ ವರ್ಷಾವಧಿ ವ್ಯಾಲಿ ಪ್ರಾರಂಭ ಮಾಡಿದ್ವಿ. ಈಗಲೂ ಮತ್ತು ಮೊನ್ನೆ 650 crores ಕೊಟ್ಟಿವಿ. ಹೋದ ವರ್ಷ ಈ ವರ್ಷ ಒಟ್ಟಿಗೆ 1700 crores ಕೊಟ್ಟು ವರ್ಷಾವಧಿ ವ್ಯಾಲಿ ಮಾಡಿದ್ವಿ. ಈ ಒಟ್ಟು 3 ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಆದರೆ 700 ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮತ್ತು ಬೇರೆ ಬೇರೆ ತುಮಕೂರು ಇರ್ಬೋದು, ಬ್ಯಾಂಗ್ಳೂರು ರೂರಲ್ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ 800 900 1000 1300 ಫೀಟ್ಗೆ ಹೋಗ್ತಕ್ಕಂಥ ಇದರಲ್ಲಿ ಈ 700 ಕೆರೆಗಳಿಗೆ ಸಿವರೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ಆಲ್ಮೋಸ್ಟ್ 19.5 TMC ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಅಷ್ಟು ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಚಿಂತಾಮಣಿಗೆ ಆಗಮಿಸಿದಾಗ ಕೃಷ್ಣಾ ನಾಳೆ 4 ಗಂಟೆಗೆ ಒಂದು ಈ ನೀರಾವರಿ ಬಗ್ಗೆ ಒಂದು ನಮ್ಮ DK ಶಿವಕುಮಾರ್ ಅವರು ಪುಸ್ತಕ ಬರೆದಿದ್ದಾರೆ. ಅದು ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳು HK ಪಾಟೀಲು, ಆಮೇಲೆ SR ಬೊಮ್ಮಾಯಿ, ನನ್ನನ್ನು ಸಹಿತ ಕರೀತಾರೆ. ನಾಳೆ ಇತ್ತು. ಈಗ ಸಡನ್ನಾಗಿ ಯಾರೋ ನಮ್ಮ MLA ಅವರು ತೀರ್ಕೊಂಡಿದ್ರು, ಪೋಸ್ಟ್ಪೋನ್ ಮಾಡೋದು. ಆ ಇದರಲ್ಲಿ ಇವೆಲ್ಲ ಚರ್ಚೆಗಳು ಬರ್ತವೆ. ಈ ಕೃಷ್ಣಾ ಟ್ರಿಬ್ಯುನಲ್ದೇನೋ ನಮ್ಗೆ ನೋಟಿಫಿಕೇಷನ್ ಮಾಡಬೇಕಾಗ್ಯದ, ಇನ್ನು ಆಗಿಲ್ಲ. ಅದು ಟ್ರಿಬ್ಯುನಲ್ಲಿಂದ ನಮ್ಮ ಪರವಾಗಿ ಆಗ್ಯದ. ನಾವು ಫೈಟ್ ಮಾಡಲಿಕ್ಕೆ ಡ್ಯಾಮನ್ನು, ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಷನ್ ಮಾಡಬೇಕು. ಅವ್ರು ಇನ್ನೂ ಮಾಡದೇ ಇದ್ದರೆ ಸಹಿತ ರೈತರ ಬೇಡಿಕೆ ಅಂತೆ ಮೊನ್ನೆ 3-4 ಮೀಟಿಂಗ್ ಮಾಡಿ DCM ಅವರು CM ಅವರು ನಾವೆಲ್ಲ ಕೂತು ಆಲ್ ಪಾರ್ಟಿ MLAs ರೈತ ಸಂಘದಲ್ಲಿ ಕರೆದು ನಾವು ಫೈನಲಾಗಿ 35 lakhs ಇರಿಗೇಟೆಡ್ ಲ್ಯಾಂಡು, 25 lakhs ಡ್ರೈ ಲ್ಯಾಂಡಿಗೆ ಮಾತಾಡಿ 55,000 ಕೋಟಿ ಖರ್ಚು ಮಾಡಲಿಕ್ಕೆ ಲ್ಯಾಂಡ್ ಎಕ್ವಿಷನ್ಗೆ ಸರ್ಕಾರ ನಿರ್ಧಾರ ತಗೊಂಡಿದೆ. ಈ ಮಾರ್ಚ್ 31 ಒಳಗಾಗಿ 16,000 ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಸಹಿತ ನಿರ್ಧಾರ ತಗೊಂಡು ಫಸ್ಟ್ ಟೈಮ್ ಇದು ಮಾಡಿದ್ದು. ಇದನ್ನು ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ, ಯಡಿಯೂರಪ್ಪನ ಸರ್ಕಾರದಲ್ಲಿ ಮಾಡಿಲ್ಲ. ಈ ಸರ್ಕಾರ ಆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕು. ಪ್ರಥಮವಾಗಿ ಯಾರು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತೇಳಿ 25,000 ಅಂದಾಜು ಕೋರ್ಟ್ಗೆ ಸುಳಿದೆ. ಅದನ್ನು ಸರಿಪಡಿಸಲಿಕ್ಕೆ ಅವರು ರೈತರು ಒಪ್ಪಿಕೊಂಡಿದ್ದಾರೆ. ಅಲ್ಲಿ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾಯಿದ್ದಾರೆ ಆಲಮಟ್ಟಿಯಲ್ಲಿ. ಮಾಡಿ ಜಲ್ದಿ ಇಚ್ಛೆದ್ದು ಮಾಡಿ ರೈತರಿಗೆ ತೊಂದರೆ ಆಗಲಾರದಂತೆ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾಯಿದೆ. ನೀರು ಬಿಡಬೇಕಲ್ಲ ಅಂತಂದರು. ಅದಕ್ಕೆ ನಾವು ಎವ್ರಿ ಮಂತ್ ಎಲ್ಲಿ ಮೀಟಿಂಗ್ ಮೊನ್ನೆ ಮೈಸೂರಲ್ಲಿ ಮೀಟಿಂಗ್ ಮಾಡಿ ಫಸ್ಟ್ ಫೇಲ್ಯೂರ್ ಕೇಳ್ತಾಯಿದ್ದಾರೆ. ಪರ್ಸೆಂಟ್ ನಾಟ್ ಇವನ್ 1%. ಚಾಮರಾಜನಗರ ಅಲ್ಲಿ ನೀರು ನಾವು ಅಂತೇಳಿ ಅವ್ರು ಯಾರು ಕೇಳಿದ್ರೆ ಸಹಿತ ಈ ಕೋಲಾರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಯಾವ ಪ್ರದೇಶದಲ್ಲಿ ನೀರಾವರಿ ಇಲ್ಲೋ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ನಾವು ಸ್ವಂತ ಕೆಲವು ಕಡೆ ಇರಿಗೇಟರ್ ಇದ್ದಲ್ಲಿ ನಮ್ಮೆಲ್ಲ ಕೆಲವರು ಬಂದು ಕೇಳ್ತಾರೆ. ಅಲ್ಲಿ ನೀರು ಇದರಲ್ಲಿ ಉಪಯೋಗನೇ ಇಲ್ಲ. ಈಗ ನಮ್ಮ ಏರಿಯಾಗಳೆಲ್ಲ ತುಂಗಭದ್ರಾ, ಕೃಷ್ಣ 2 ಕಡೆ ನೀರು ಬರ್ತಾವೆ ನಮ್ಮ ರಾಜ್ಯಕ್ಕೆ. ಅಲ್ಲಿ ನಾವು ಜಾಸ್ತಿ ಮಾಡೋದ್ರಿಂದ ಉಪಯೋಗ ಇಲ್ಲ. ಎಲ್ಲಿ ಡ್ರೈ ಇದೆ ಅಲ್ಲೇ ಕೊಡ್ತಾಯಿದ್ದೀವಿ. ಈ ಕೆಲವು ಈಗ ಚಾಮರಾಜನಗರ ನೋಡಿ ಒಳ್ಳೆ ಅದ್ರ ಮೇಲೆ ಜನರಿಗೆ 200-300 ಬೋರ್ವೆಲ್ ಹಾಕ್ಕೊಟ್ಟಿದ್ದಾರೆ ಚಾಮರಾಜನಗರ.
ಐದಾರು ವರ್ಷದಿಂದ ಯಾರು ಆಯ್ಕೆ ಪಟ್ಟಿಗೆ ಸೆಲೆಕ್ಟೇ ಆಗಿರ್ಲಿಲ್ಲ ಅವನ್ನೆಲ್ಲ ಈ ಸ್ಕೀಮಲ್ಲಿ ನಾವು ಸೇರಿಸಿ ಅವರಿಗೆ ಯಾರಿಗೆ ನಮ್ದು ಆಯ್ಕೆ ಪಟ್ಟಿಯಲ್ಲಿ 9, 11, 5 ಟಾರ್ಗೆಟ್ಸ್ ಕೊಟ್ಟು ಮಿಕ್ಕಿದವರೆಲ್ಲ ಹಾಗೆ ಇರ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕುದಿಸಿ ಏನು ಈ ಸ್ಕೀಮ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡೋದು ಗೊತ್ತಿಲ್ಲ. ಅವ್ರಿಗೆ ಏನು ದೂರದೃಷ್ಟಿ ಇದೆಯೋ ಅದು ಒಂದೇ ನಮ್ಗೆ ತುಂಬಾ ಸಮಾಧಾನ. ಆ ರೈತರೇ ಇವ್ರನ್ನ ನೋಡ್ಬೇಕು ಅಂತಿದ್ದಾರೆ, ಅವರೇ ಸನ್ಮಾನ ಮಾಡ್ಬೇಕು ಅಂತಿದ್ದಾರೆ. ಅವ್ರ ಒತ್ತಾಯ ಮೇಲೆನೆ ನಾನು ಕರ್ಕೊಂಡು ಹೋಗ್ಬೇಕಾಗಿದೆ. ನಾನು ಕೈಲಿಲ್ಲ ಪವರ್ ಕನೆಕ್ಷನ್ ಆಯ್ತು ಅಂದ್ರೆ ನೀರಿನ ಅಭಾವ ಆಗ್ತದೆ. ಅಲ್ಲಲ್ಲಿದ್ದು ಈಗ ನೀವೇನು ಬ್ರಿಡ್ಜ್ ಮಾಡಿದ್ದೀರಾ 12ರಿಂದ 15 ಅಡಿಗೆ 3 ಪಂಚಾಯತಿಗೆ ಅದಾದ್ಮೇಲೆ 60 ಇವರು ಲಾಯರ್ ಅಡ್ವೊಕೇಟ್ ಇದ್ದಾರೆ. ನಮ್ಮ ತಂದೆಯವ್ರ ಕಾಲದಿಂದಲೂ ಇವರು ಅವ್ರ ಜೊತೆ ಒಡನಾಟ ತುಂಬಾ ಸ್ನೇಹಿತರು. ಅವ್ರಿಗೆ 30 ವರ್ಷದ ಅದು ಒಂದು ಪ್ರಪೋಸಲ್ ಮೇಡಮ್ ಬಂದು ಆಗ್ಲೇಬೇಕಾದ್ರೆ 70 ವರ್ಷದ ಹೋರಾಟ ಬಹಳ ಖುಷಿ ಇದ್ದಾರೆ. ಬಹಳ ಖುಷಿ ಇದ್ದಾರೆ. ಹೋಗಿ ಅದನ್ನ ಒಂದ್ಸತಿ ಪ್ರೆಸೆಂಟೇಶನ್ ಮಾಡ್ಬಿಟ್ಟು ಬನ್ನಿ. ಹೇಗೆ ಅದು ಕನೆಕ್ಟಿವಿಟಿ ಇತ್ತಲ್ಲ, ಕನೆಕ್ಟಿವಿಟಿನೇ ಇರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಸ್ಕೂಲ್ಸ್ಗೆಲ್ಲ ಹೋಗೋದಕ್ಕೆ ಕನೆಕ್ಟಿವಿಟಿ ಇಲ್ಲದೆ ಆಗೋಗಿತ್ತು. ರೈತರು ಏನಾದ್ರು ಪ್ರಯತ್ನ ಮಾಡಿದ್ರೆ ಹೇಳ್ತಾರೆ. ಆಮೇಲೆ ಹೋರಾಟ ರೈತರದ್ದು ಬಹಳ ವರ್ಷದ ಹೋರಾಟ. ಏನ್ ಬೆಳೆ ಬೆಳೆದ್ರು ಒಂದು ಟ್ರ್ಯಾಕ್ಟರ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿ ಮಳೆ ಜಾಸ್ತಿ ಆದಾಗ ಅದು ತುಂಬಾ ಅನ್ಸೈಂಟಿಫಿಕ್ ಆಗಿ ಆಗಿದ್ದು. ಅದ್ರಲ್ಲಿ ಓಡಾಡೋದೇ ತುಂಬಾ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ದುಡ್ಡು ಕೊಟ್ಟಾಗ ಆಗಲ್ಲ ಅಂತಿದ್ದಕ್ಕೆ ಮತ್ತೆ ಅದನ್ನ ಕನ್ಸಿಡರ್ ಮಾಡಿದ್ರು. ಆ ಪ್ರಪೋಸಲ್ ನ ರೀಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಇಮಿಡಿಯೇಟ್ ಆಗಿ, ಯಾರ್ದು ಟೆಕ್ನಿಕಲ್ ಆಗೋ ಇನ್ನೊಬ್ಬರು ಹೋಗಿ ನೋಡ್ಕೊಂಡು ಬನ್ನಿ ಏನೂ ಹೇಳಲಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿ ಆಯ್ತು, ಅದು ಅಷ್ಟು ದುಡ್ಡಲ್ಲಿ ಆಗಲ್ಲ, ಇನ್ನು ಏನು ಅಡಿಷನಲ್ ಆಗಿ ಬೇಕು ಕೂಡಿ ಮಾಡೋಣ. ಅದು ನನ್ನ ಗಡಿ ಬಾಗ್ತದೆ. ನೀವೆಲ್ಲ ಅಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಆಗಿದ್ದ ಕೆಲಸ ಆಗಿದೆ, ಕೆಲಸ ಆಗಿದೆ. ಯಾವಾಗಲೂ ನೋಡಿ, ಜನಪ್ರತಿ ಬಗ್ಗೆ ಇರ್ಬೋದು, ಸರ್ಕಾರ ಬಗ್ಗೆ ಇರ್ಬೋದು, ಪಬ್ಲಿಕ್ ಒಪಿನಿಯನ್ ಈಸ್ ಇಂಪಾರ್ಟೆಂಟ್. ಆ ಮೀಟಿಂಗ್ ನೋಡಕ್ಕೆ ಕೊಡ್ತೀವಿ, ನೀವು ಹೇಳಿದ್ರಿ ಎಸ್ ಆಗಿದೆ ಸರ್, ಪ್ರೊಸೀಡಿಂಗ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್, ಪ್ರೋಗ್ರೆಸ್ ಅಂತೀರಿ. ನಾವು ಅದಕ್ಕೆ ಸ್ಯಾಟಿಸ್ಫೈ ಆದರೆ ಇಲ್ಲಿಗೆ ಇರ್ತದೆ. ಆ್ಯಕ್ಚುಲಿ ರಿಯಾಲಿಟಿ ಇನ್ಸ್ಪೆಕ್ಷನ್ ಹೋದಾಗ ನಾವು ಎಲ್ಲರೂ ಕೇಳಿದ್ರೆ ಲೇಬರ್ಗಳು ಕೇಳೇ ಕೇಳ್ತಾ ಇದ್ದರು. ಅದೇ ನಾವು ಪ್ರಾಕ್ಟಿಕಲಾಗಿ ನೋಡಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಉಪಯೋಗ ಆಗ್ತಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ. ಈ 2.5 ವರ್ಷದಲ್ಲಿ ₹1 ನಾನು ಶೀಟಿಗೆ ಕೊಟ್ಟಿದ್ದು. CM ಅವರು 4-5 ಲೆಟರ್ ಬಂದು ಕಳಿಸ್ತಿದ್ದೆ, ಯಾರು ಕೇಳ್ತಾರೆ ಕೊಡಲ್ಲ ಅಂತ. ಆಮೇಲೆ 50 ವರ್ಷದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ 40 ಜನಕ್ಕೆ ಬೋರ್ವೆಲ್ಸ್ ನ ಕೊಡ್ತಿದಾರಲ್ಲ, ಒಂದು 15 ದಿನ 20 ದಿನದಲ್ಲೇ ಪಂಪು ಮೋಟರ್ ಸೌಕರ್ಯ ಮಾಡಿದ್ದಾರೆ. ನಾವು ಈ 5 ವರ್ಷದಲ್ಲಿ 7 ವರ್ಷದಲ್ಲಿ ಶಾಸಕರಾದಾಗಿಂದ ಯಾವುದೋ ವರ್ಷದಲ್ಲಿ ಬೋರ್ವೆಲ್ ಟೆಂಡರು, ಅದಾದ್ಮೇಲೆ 6 ತಿಂಗಳು ಬಿಟ್ಬಿಟ್ಟು ಪಂಪು ಮೋಟರ್ ಒಂದು ಬೆನಿಫಿಷಿಯರಿಗೆ ಡ್ರಿಲ್ ಮಾಡಿ 7 ಲಕ್ಷ ಇಟ್ಟಿದ್ದಾರೆ. 7 ಲಕ್ಷ. ಈ ತರ ದೂರದೃಷ್ಟಿ ಇಲ್ಲ. ಈ ಕಾರ್ಯಕ್ರಮನ ನಾನು ಹಳ್ಳಿಯಲ್ಲೇ ಮಾಡ್ಬೇಕು, ಯಾಕಂದ್ರೆ ಆಲ್ಮೋಸ್ಟ್ 90% ಬೆನಿಫಿಷಿಯರೀಸ್ ಹಳ್ಳಿಯಲ್ಲಿ. ನಾವೆಲ್ಲ ಯಾವ್ದು ನದಿ ಮೂಲ ಇಲ್ಲದೆ ಇರೋ ಜಾಗದಿಂದ ಬಂದಿದ್ದೀವಿ. ನೀರ್ ಕೊಟ್ರೇನೆ ಅವ್ರಿಗೆ ಇನ್ನೇನು ಕೇಳಲ್ಲ, ನೀರ್ ಕೊಟ್ರೇನೆ ಅವ್ರಿಗೆ ಅಷ್ಟೇ ಸಾಕು. ಒಳ್ಳೆ ರೈತರು ಅದನ್ನ ಏನ್ ಬೇಕೋ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೊಂಡು ಅವ್ರಿಗೆ ಇದನ್ನ ಹೇಳಿದ್ವಿ, 500 ಮೀಟರ್ ಇದು ತೊಂದರೆ ತರ್ತಾ ಇದೆ, ಅದನ್ನ ಮಾತಾಡಿದ್ವಿ, ಮಾಡಲೇಬೇಕಂತ. ಫೇಲ್ಯೂರ್ ಎಷ್ಟು? ಒಂದು ಫೇಲ್ಯೂರ್ ಆಗಿದೆ, ಒಂದೇ ಒಂದು ಫೇಲ್ಯೂರ್ ಕೂಡ ಆಗಿಲ್ಲ.